330 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಬರ್ತಾ ಇದೆ. 3 ಟ್ರಾಲಿ ಅಲ್ಲದೆ 4 ಕಿಕ್ಸು, ಸನ್ನಿ, ಟೆರಾನೋ, ಮ್ಯಾಕ್ರಾ ಹಾಗೆ ಎಕ್ಸ್ಟ್ರೇಲ್ ಹಂಡ್ ಪರ್ಫಾರ್ಮೆನ್ಸ್ ಕಾರ್ಸ್ ಆದಂತ GTR ಇದ್ದಂತ ಬ್ರ್ಯಾಂಡ್ ನಿಸಾನ್ ಅಲ್ಲಿ ಈಗ ಇರೋದು ಒಂದೇ ಕಾರ್, ಅದು ಮ್ಯಾಗ್ನೈಟ್. ಅಂಡ್ ಈ ಕಾರ್ ಡೇಟ್ ಆಗಿದೆ, ಪ್ರೈಸಿಂಗು ಚೆನ್ನಾಗಿದೆ, ಕಾರ್ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ. ಯಾಕಂದ್ರೆ 5 ಸ್ಟಾರ್ ರೇಟೆಡ್ ಕಾರ್. ಅದ್ರ ಜೊತೆಗೆ ಏನೇನು ಇಂಪ್ರೂವ್ಮೆಂಟ್ಸ್ ಆಗಿದೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಮಾಹಿತಿನೂ ಹೇಳ್ತೀನಿ. ಅಂಡ್ ಫಸ್ಟ್ ಟೈಮ್ ಈ ಚಾನಲ್ನ ನೋಡ್ತಿದ್ದೆ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಈ ಕಾರ್ ನನಗೆ ಸಖತ್ ಇಷ್ಟ ಆಯಿತು. ಪ್ರಪೋರ್ಷನಲಿ ಕಾರ್ನ ಲೆಂತ್ ವಿಡ್ತ್ ಅಲ್ಲಿ ಮೇಜರ್ ಚೇಂಜಸ್ ಆಗಲಿಲ್ಲ ಅಂದ್ರೂ ಈ ಫೇಸ್ ಲಿಫ್ಟ್ ಅಲ್ಲಿ ಕಾರ್ನ ಲುಕ್ ಹಾಗೆ ಇಂಟೀರಿಯರ್ಸ್ ಕಂಪ್ಲೀಟ್ಲಿ ಚೇಂಜಸ್ ಆಗಿದೆ, ಇನ್ಕ್ಲೂಡಿಂಗ್ ದ ಸೇಫ್ಟಿ. ಈಗ ಈ ಕಾರ್ ನಮಗೆ 5 ಸ್ಟಾರ್ ರೇಟೆಡ್ ಕಾರ್. ಸೊ ಇದರಿಂದ ಸ್ಟ್ರಕ್ಚರ್ಲಿ ಡೆಫಿನೆಟ್ಲಿ ಇಂಪ್ರೂವ್ ಆಗಿದೆ ಕಂಪೇರ್ ಟು ದ ಓಲ್ಡ್ ಮಾಡೆಲ್. ಫ್ರಂಟ್ ಡಿಸೈನ್ ಅಲ್ಲಿ ನೋಡಿದ್ರೆ ನಮ್ಗೆ ಈ ತರ ಪಿಯಾನೋ ಬ್ಲಾಕ್ ಫಿನಿಶ್ ಗ್ರಿಲ್ ಬಂದಿದೆ. ಇಲ್ಲಿ 360 ಡಿಗ್ರಿ ಕ್ಯಾಮ್ರಾ, ನಿಸ್ಸನ್ ಲೋಗೋ ಇದೆ. ಅಂಡ್ ಲೈಟ್ ಸ್ವಿಚ್ ದಲ್ಲಿ ನಮಗೆ ಹ್ಯಾಲಜನ್ ಸೆಟಪ್ ಎಲ್ಲ ಕಂಪ್ಲೀಟ್ LED ಯೂನಿಟ್ ಅಲ್ಲಿ ಬರ್ತಾ ಇದೆ. ಪ್ರೊಜೆಕ್ಟರ್ LED ಸೆಟಪ್, ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಇದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಫಾಗ್ ಲ್ಯಾಂಪ್ಸ್ ಪೊಸಿಷನ್ ನಮಗೆ ತುಂಬಾ ಕೆಳಗಡೆ ಕೊಟ್ಟಿದ್ದಾರೆ. ಸೊ ಸೂಪರ್ ಯೂಸ್ಫುಲ್. ಸ್ಕಿಟ್ ಪ್ಲೇಟ್ಸ್ ಅಲ್ಲಿ ನೋಡಬಹುದು ಡ್ಯೂಯಲ್ ಕಲರ್ ಆಪ್ಷನ್ ಇದೆ. ಸೊ ವೆರಿ ನೈಸ್. ಅಂಡ್ ಬಾನೆಟ್ ಡಿಸೈನ್ ಅಲ್ಲಿ ನೋಡಿದ್ರೆ ನಮಗೆ ಸ್ವಲ್ಪ ಕರ್ವ್ಸ್ ನ ಕೊಟ್ಟಿದ್ದಾರೆ, ಲೈನ್ಸ್ ಚೆನ್ನಾಗಿದೆ. ಸೊ ಒಂಥರ ಮಸ್ಕ್ಯುಲರ್ ಲುಕ್ ನ ಡೆಫಿನೆಟ್ಲಿ ಕೊಡ್ತಾ ಇದೆ. ಬಿಕಾಸ್ ಅಂಡರ್ 4 ಮೀಟರ್ SUV ತರ ಅನ್ಸೋದೆ ಎಲ್ಲ, ಲೈಕ್ ಪ್ರಾಪರ್ SUV ಸ್ಟ್ಯಾಂಡ್ಸ್ ನ ಕೊಡ್ತಾ ಇದೆ. ಅಂಡರ್ ದ ಹುಡ್ ನೋಡಿದ್ರೆ ಮೋರ್ ಇಂಪಾರ್ಟೆಂಟ್ಲಿ ಅನ್ಲೈಕ್ ಅದರ್ ಕಾರ್ಸ್ ನಮಗೆ 1.2 ಲೀಟರ್ ಆಪ್ಷನ್ ಇಲ್ಲ, 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದೆ ವಿತ್ CVT ಗೇರ್ ಬಾಕ್ಸ್. ಇದರಲ್ಲಿ ನಮಗೆ 1 ಲೀಟರ್ NA ಪೆಟ್ರೋಲ್ ಕೂಡ ಆಪ್ಷನ್ ಇದೆ. ಬಾನೆಟ್ ಅಲ್ಲಿ ಇನ್ಸುಲೇಷನ್ ಕೊಟ್ಟಿದ್ದಾರೆ, ಫೈರ್ ವಾಲ್ ಇನ್ಸುಲೇಷನ್ ಇದೆ. ಕಾರ್ ಒಳಗಡೆ ಸೌಂಡ್ ತುಂಬಾ ಕಡಿಮೆ ಕೇಳಿಸುತ್ತೆ. ನಮಗೆ ಸ್ಟ್ಯಾಂಡರ್ಡ್ 16 ಇಂಚ್ ವೀಲ್ಸ್ ಬರ್ತಾ ಇದೆ. ಅಂಡ್ ಇದರಲ್ಲಿ ನಮಗೆ ಫ್ರಂಟ್ ವೀಲ್ಸ್ ಅಲ್ಲಿ ಡಿಸ್ಕ್ ಬ್ರೇಕ್ ಇದೆ, ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಇದೆ. ಇದು ಟೈರ್ ಸೈಜ್ ಬಂದು 195/60 R16 ಇಂಚ್ ವೀಲ್ಸ್ ಸಿಗ್ತಾ ಇದೆ. ಸೊ ಡೆಫಿನೆಟ್ಲಿ ಒಳ್ಳೆ ಗ್ರಿಪ್ಪಿ ಟೈರ್ಸ್ ಇದೆ. ಬಟ್ ಈ ಸೆಗ್ಮೆಂಟ್ ಅಲ್ಲಿ ನಮಗೆ ಇನ್ನು ನೆಕ್ಸಾನ್ ಅಲ್ಲಿ ಇನ್ನೂ ದೊಡ್ಡ ಟೈರ್ ಬರುತ್ತೆ, ಬಟ್ ಬೇರೆ ಎಲ್ಲ SUVs ಅಲ್ಲಿ ಇದೇ ತರ ಬರುತ್ತೆ. ಇಲ್ಲಿ ನಮಗೆ ನಿಸ್ಸನ್ ಮ್ಯಾಗ್ನೈಟ್ ನ ಲೋಗೋ ಕೊಟ್ಟಿದ್ದಾರೆ. ಇದು ಡ್ಯೂಯಲ್ ಕಲರ್ ಆಪ್ಷನ್. ನಿಮಗೆ ಮೇಲೆ ರೂಫ್ ರೇಲ್ಸ್ ನ ನೋಡಿದ್ರೆ ನಮ್ಗೆ ಒಂಥರ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ. ಸೊ ಒಂಥರ ಸ್ಟ್ಯಾಂಡ್ಸ್ ಅಂತೂ ಸಖತ್ತಾಗಿದೆ. ಮೋರ್ ಇಂಪಾರ್ಟೆಂಟ್ 205 mm ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಅಂಡ್ ಸಸ್ಪೆನ್ಷನ್ ಅಲ್ಲೂ ಅಪ್ಡೇಟ್ ಆಗಿದೆ. ಸೊ ಇದರಿಂದ ಡ್ರೈವ್ ಮಾಡ್ಬೇಕಾದ್ರೆ ನಿಮಗೆ ಡೆಫಿನೆಟ್ಲಿ ಡಿಫರೆನ್ಸ್ ಗೊತ್ತಾಗುತ್ತೆ. ಅಂಡ್ ಯಾವುದೇ ರೀತಿಯಾದಂಥ ಪೋಟೋಲ್ ಎಲ್ಲೂ ಒಡೆಯೋದೇ ಇಲ್ಲ. ಸೊ ವೆರಿ ಗುಡ್ ಗ್ರೌಂಡ್ ಕ್ಲಿಯರೆನ್ಸ್. ಅಂಡ್ ಡೋರ್ ಕ್ಲಾಡಿಂಗ್ಸ್ ಅಲ್ಲಿ ನೋಡಬಹುದು ನಮ್ಗೆ ಒಂಥರ ಡ್ಯೂಯಲ್ ಕಲರ್ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ. ಹ್ಯಾಂಡಲ್ಸ್ ನ ನಮಗೆ ಕ್ರೋಮ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್. ಒನ್ ಗುಡ್ ಥಿಂಗ್ ಏನಂದ್ರೆ ನೀವು ಕೀನ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಸಾಕು, ಕಾರ್ ಹತ್ರ ಬಂದಿದ ತಕ್ಷಣ ಆಟೋಮ್ಯಾಟಿಕ್ಲಿ ಅನ್ಲಾಕ್ ಆಗುತ್ತೆ. ಇದು ನನಗೆ ಸಖತ್ ಇಷ್ಟ ಆಯ್ತು. ORVMs ಅಲ್ಲಿ ನಮ್ಗೆ ಇಂಡಿಕೇಟರ್ಸ್ ಬಂದಿದೆ, 360 ಡಿಗ್ರಿ ಕ್ಯಾಮ್ರಾ. ಅಂಡ್ ಹಾಗೆ ನಮಗೆ ವೀಲ್ ಆರ್ಚಸ್ ನೋಡಬಹುದು, ದೊಡ್ಡದಾಗಿದೆ. ಇಲ್ಲಿ ಒಂಥರ ಕಟ್ಔಟ್ ನ ಕೊಟ್ಟಿದ್ದಾರೆ. ಹಾಗೆ ರಿಯರ್ ಲುಕ್ ಅಲ್ಲಿ ನಮಗೆ ತುಂಬಾನೇ ಚೇಂಜಸ್ ಆಗಿದೆ. ನಮಗೆ ಇಲ್ಲಿ ಡಿಫಾಗರ್ಸ್ ಬರ್ತಾ ಇದೆ, ವೈಪರ್ಸ್ ಜೊತೆಗೆ ಸ್ಪಾಯ್ಲರ್ ಎಕ್ಸ್ಟೆಂಡ್ ಆಗಿದೆ, ಬ್ರೇಕ್ ಲೈಟ್ಸ್ ಶಾರ್ಕ್ ಫಿನ್ ಆಂಟಿನಾ ನಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ. ಅಂಡ್ ನಮಗೆ ಮ್ಯಾಗ್ನೈಟ್ ಅಂತ ದೊಡ್ಡ ಲೋಗೋ, ನಿಸ್ಸನ್ ಲೋಗೋ. ಅಂಡ್ ಇದು ಟರ್ಬೋ ಪೆಟ್ರೋಲ್ ಆಗಿರೋದ್ರಿಂದ ನಮಗೆ ಟರ್ಬೋ ಹಾಗೆ CVT ಲೋಗೋ ಎರಡೂ ಬರ್ತಾ ಇದೆ. ಟೇಲ್ ಲ್ಯಾಂಪ್ ಡಿಸೈನ್ ಅಲ್ಲಿ ನೋಡಿದ್ರೆ ನಮಗೆ LED ಇನ್ಸರ್ಟ್ಸ್ ತುಂಬಾ ಕೊಟ್ಟಿದ್ದಾರೆ. ಸೊ ಇದೊಂಥರ ಫ್ರೆಶ್ ಆಗಿದೆ ಡಿಸೈನ್. ಇಲ್ಲಿ ಸೈಡ್ ಅಲ್ಲಿ ನಮಗೆ ಮ್ಯಾಗ್ನೈಟ್ ಅಂತ ಒಂದು ಬ್ಯಾಜಿಂಗ್ ಕೂಡ ಇದೆ. ಇದು ಕಂಪ್ಲೀಟ್ ಡೇ ಟೈಮ್ ರನ್ನಿಂಗ್ ಲೈಟ್ಸ್, ಕಂಪ್ಲೀಟ್ ಟೇಲ್ ಲ್ಯಾಂಪ್, ಇದು LED. ಬಟ್ ಇನ್ನು ಟರ್ನ್ ಇಂಡಿಕೇಟರ್ಸ್ ಹಾಗೆ ರಿವರ್ಸ್ ಲೈಟ್ ಇನ್ನೂ ಹ್ಯಾಲಜನ್ ಆಗಿ ಇದೆ. ಹೀಗೆ ನಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾನು ಇದೆ, ಅಂದ್ರೆ 360 ಡಿಗ್ರಿ ಕ್ಯಾಮೆರಾ, 4 ಸೆನ್ಸರ್ ಇದೆ. ಕಾರ್ನಲ್ಲಿ ಮೋಸ್ಟ್ ಇಂಪ್ರೆಸಿವ್ ಪಾರ್ಟ್, ನನ್ನ ಫೇವ್ರೇಟ್ ಅಂದ್ರೆ ಇದರಲ್ಲಿ ಬರುವಂತ ಬೂಟ್ ಸ್ಪೇಸ್. ನಮಗೆ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಎಲ್ಲ ಏನಿಲ್ಲ, ಬಟ್ ಇದರಲ್ಲಿ 330 ಲೀಟರ್ ಅಷ್ಟು ಬೂಟ್ ಸ್ಪೇಸ್ ಬರ್ತಾ ಇದೆ ಅಂತ ನಿಸ್ಸನ್ ಅವ್ರು ಕ್ಲೈಮ್ ಮಾಡ್ತಿದ್ದಾರೆ. ಬಟ್ ನಾನ್ ಟೆಸ್ಟ್ ಮಾಡಿರೋ ಈ ಸೆಗ್ಮೆಂಟ್ ಕಾರ್ಗಳಲ್ಲಿ ಫಾರ್ ದ ಫಸ್ಟ್ ಟೈಮು 3 ಟ್ರಾಲಿ ಅಲ್ಲದೆ 4 ಟ್ರಾಲಿ ಇಡಿಸಿ, ಜೊತೆಗೆ 2 ಬ್ಯಾಕ್ ಪ್ಯಾಕ್ ಕೂಡ ಇಡಿಸಿದೆ. ಸೊ ದಿಸ್ ಇಸ್ ಹೌ ಇಟ್ ಇಸ್. ಸೊ ವಿ ಹ್ಯಾವ್ 3 ಬಿಗ್ ಸೂಟ್ ಕೇಸಸ್, 1 ಸ್ಮಾಲ್ ಸೂಟ್ ಕೇಸ್. We also have space to keep more luggage as well. So this also shares the same platform with the Renault Kiger as well. Shape wise ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಯಾವತ್ತು ಸ್ಪೆಕ್ ಶೀಟ್ ಅಲ್ಲದೆ ಪ್ರಾಕ್ಟಿಕಲಿ ಕಾರಲ್ಲಿ ಯಾವ ತರ ಇದೆ ಅಂತ ನೋಡಬೇಕು. ಲೋಡಿಂಗ್ ಲಿಪ್ ಸ್ವಲ್ಪ ಹೈಟ್ ಇದೆ, ಬಟ್ ಗುಡ್ ಥಿಂಗ್ ಏನಂದ್ರೆ ನಮಗೆ ಡೆಪ್ತ್ ಜಾಸ್ತಿ ಇದೆ. ಬೂಟ್ ಸ್ಪೇಸ್ ಅಲ್ಲಿ ನಮಗೆ ಲೈಟ್ ಇದೆ, 2 ಹುಕ್ಸ್ ನ ಕೊಟ್ಟಿದ್ದಾರೆ. ಇನ್ನೊಂದು ಗುಡ್ ಥಿಂಗ್ ಏನಂದ್ರೆ ನಮಗೆ 15 ಇಂಚ್ ಸ್ಪೇರ್ ವೀಲ್ ಸಿಗ್ತಾ ಇದೆ. ಸೊ ಅದು ಸ್ಟೀಲ್ ವೀಲ್. ಸೊ ಅದೊಂದು ನಮಗೆ ಸ್ಟ್ಯಾಂಡರ್ಡ್ 16 ಇಂಚಸ್ ನಮಗೆ ಸಿಗೋದಿಲ್ಲ. ಬಟ್ ಕಂಪೇರ್ ಟು ದ ಕಾಂಪಿಟೇಷನ್ ಈ ಬೂಟ್ ಅಂತೂ ಕ್ರೇಜಿ. ಆರಾಮಾಗಿ 5 ಜನ ಲಗೇಜ್ ಇಟ್ಕೊಂಡು ಇದ್ರಲ್ಲಿ ಹೋಗ್ಬೋದು. ಸೊ ಡ್ರೈವರ್ಸ್ ಡಿಸ್ಪ್ಲೇ ಬಿಗ್ ಇಂಪ್ರೂವ್ಮೆಂಟ್. ಬಟ್ ಸೆಂಟ್ರಲ್ ನೋಡಿದ್ರೆ ನಮಗೆ ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್ಡ್ IRVM, ಬೆಸಲ್ಸೇ ಇಲ್ಲ, ತುಂಬಾ ಚೆನ್ನಾಗಿದೆ. ಅಂಡ್ ಕೆಳಗಡೆ ನೋಡಿದ್ರೆ ನಮಗೆ 9 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ನೀವು ನೋಡಬಹುದು ಯಾವ ತರ ಇದೆ ಅಂತ. ನಾಟ್ ಅ ಬಿಗ್ ಫ್ಯಾನ್ ಆಫ್, ಬಟ್ ಏನಂದ್ರೆ ಡಿಸ್ಪ್ಲೇ ಕ್ರಿಸ್ಪ್ ಆಗಿದೆ. 9 ಇಂಚ್ ಬರ್ತಾ ಇದೆ. ಲೋವರ್ ವೇರಿಯಂಟ್ಸ್ ಅಲ್ಲಿ ನಮಗೆ 8 ಇಂಚ್ ಡಿಸ್ಪ್ಲೇ ಬರ್ತಾ ಇದೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಎಲ್ಲ ಇದರಲ್ಲಿ ಇಂಟಿಗ್ರೇಟ್ ಆಗಿದೆ.
ಆಗಿದೆ, ಬಟ್ ರೆಸಲ್ಯೂಷನ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ರೆ, ಮಾಡರ್ನ್ ಆಗಿದ್ದಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಇಂಟೀರಿಯರ್ ಪೂರ್ತಿ ಚೆನ್ನಾಗಿದೆ, ಇದೊಂದು ಡಿಸ್ಪ್ಲೇ ಇನ್ನೊಂದು ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು. ಅಂಡ್ ಇಲ್ಲಿ ನಮಗೆ ಫಿಸಿಕಲ್ ಬಟನ್ಸ್ ನ ಕೊಟ್ಟಿದ್ದಾರೆ, ಲಾಕ್ ಅನ್ಲಾಕ್ ಆಪ್ಗೆ, ಹಜಾರ್ಡ್ ಲೈಟ್ಸ್ಗೂ ಬಟನ್ ಇದೆ. ಅಂಡ್ ಕೆಳಗಡೆ ಇದು ನನ್ನ ಫೇವ್ರೇಟ್ ಫೀಚರು, ನಮಗೆ AC ಕಂಟ್ರೋಲ್ಸ್ಗೆ ಇದರ ನಾಬ್ಸ್ ವಿತ್ ಸೆಂಟ್ರಲ್ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಇದೆ. ವೆರಿ ವೆರಿ ಕೂಲ್ ಫೀಚರ್. ಯಾಕಂದ್ರೆ ಇದನ್ನ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ಒಂದು ಲ್ಯಾಂಡ್ ರೋವರ್ ರೇಂಜ್ ರೋವರ್ ಅಲ್ಲಿ. ಸಖತ್ತಾಗಿದೆ. ಅಂಡ್ ಸೆಂಟ್ರಲ್ ನಮಗೆ ಆಟೋಮ್ಯಾಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬಟನ್ಸ್ ಇದೆ. ಫೋನ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಇದೆ. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ನ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಕನ್ವೀನಿಯಂಟ್ ಆಗಿದೆ. ಅಂಡ್ ಕೆಳಗಡೆ ನಮಗೆ ಫೋನ್ ಇಡೋಕೆ ಸ್ಪೇಸ್ ಇದೆ, ಚಾರ್ಜರ್ಸ್ ಇದೆ, 12 ವೋಲ್ಟ್ ಸಾಕೆಟ್ ಇಲ್ಲಿ ಕೆಳಗಡೆ ಇದೆ. ಗೇರ್ ನಾಬ್ ಅಲ್ಲಿ ನಮಗೆ ಒಂಥರ ಕ್ರೋಮ್ ಫಿನಿಶ್ ನ ಕೊಟ್ಟಿದ್ದಾರೆ ವಿತ್ ಬ್ಲಾಕ್ ಡಾಟ್ ಫಿನಿಶ್, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು CVT ಗೇರ್ ಬಾಕ್ಸ್ ಆಗಿರೋದ್ರಿಂದ ಕಂಪ್ಲೀಟ್ಲಿ ಆಟೋಮ್ಯಾಟಿಕ್, ನೀವು ಪಾರ್ಕ್, ರಿವರ್ಸ್, ನ್ಯೂಟ್ರಲ್ ಎಲ್ಲ ನೋಡಬಹುದು. ಮ್ಯಾನ್ಯುಯಲ್ ಪಾರ್ಕ್ ಬ್ರೇಕ್ ಇದೆ. ಅಂಡ್ ಸೆಂಟ್ರಲ್ ನಮಗೆ ಕಪ್ ಹೋಲ್ಡರ್ಸ್ ಜೊತೆಗೆ ಇಲ್ಲಿ ಒಂಥರ ಆರ್ಮ್ರೆಸ್ಟ್ ಇದೆ, ಸ್ವಲ್ಪ ಸ್ಟೋರೇಜ್ ಆಪ್ಷನ್ ಇದೆ. ಅಂಡ್ ಈಗ ಸೈಡ್ ಅಲ್ಲಿ ನೋಡಿದ್ರೆ ದೊಡ್ಡದಾದಂತ ಗ್ಲೌ ಬಾಕ್ಸ್ ಇದೆ, ಕೂಲ್ಡ್ ಗ್ಲೌ ಬಾಕ್ಸ್. ಸೊ ವೆರಿ ನೈಸ್. ಫ್ರಂಟ್ ಅಲ್ಲಿ ನೋಡಿದ್ರೆ ಡೋರ್ಸ್ ಅಲ್ಲಿ ನಮಗೆ 1.5-2 ಲೀಟರ್ಸ್ ಇಡುವಂತ ಸ್ಪೇಸಸ್ ಇದೆ. ಸ್ಪೀಕರ್ಸ್ ನ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ನಮಗೆ 3 ಟೈಪ್ ಆಫ್ ಲೈಟ್ ಇದೆ. ಇಂಡಿವಿಜುವಲ್ ಲೈಟ್ಸ್ ಹಾಕೋಬಹುದು ಡಿಫ್ರೆಂಟ್ ಸೈಡ್ಸ್ಗೆ. ಸನ್ ಶೇಡ್ಸ್ ನ ಕೊಟ್ಟಿದ್ದಾರೆ. ಅಂಡ್ ಓವರ್ ಆಲ್ ಫ್ರಂಟ್ ಡಿಸೈನ್ ತುಂಬಾ ದೊಡ್ಡ ಇಂಪ್ರೂವ್ಮೆಂಟ್. ಅಂಡ್ ಸೀಟ್ಸ್ ಅಲ್ಲಿ ಬಂದ್ರೆ ನಮಗೆ ಸೆಂಟ್ರಲಿ ಕಂಪ್ಲೀಟ್ ಸ್ಟಿಚಸ್ ಬಂದಿದೆ, ಬ್ಲಾಕ್ ಜೊತೆಗೆ ನಮಗೆ ಒಂಥರ ಕಾಪರ್ ಆರೆಂಜ್ ಲೆದರ್ ಅಪಾಲ್ಸ್ಟ್ರಿ ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ನೋಡ್ಬೋದು ಯಾವ ತರ ಇದೆ ಅಂತ ಸೀಟು. ಸೊ ಡೆಫಿನೆಟ್ಲಿ ಸಾಫ್ಟ್ ಆಗಿದೆ. ಅಂಡ್ ಇಲ್ಲಿ ನಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದೆ. ಸೊ ಅದೊಂದು ಗುಡ್ ಫೀಚರ್. ಸೊ ಡೆಫಿನೆಟ್ಲಿ ತುಂಬಾನೇ ಇಂಪ್ರೂವ್ ಆಗಿದೆ. ಡ್ರೈವ್ ಮಾಡ್ಬೇಕಾದ್ರೆ ಹಿಂದೆ ಯಾವ ತರ ಇದೆ ಅಂತ ಬನ್ನಿ ನೋಡೋಣ. ಕೂತಿದ ತಕ್ಷಣ ಕಂಫರ್ಟ್ ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಸೀಟ್ ಕ್ವಿಲ್ಟಿಂಗ್ ಫಂಕ್ಷನ್ ಇದೆ. ಸೊ ಸಾಫ್ಟ್ ಆಗಿದೆ, ನಾಟ್ ಟೂ ಸಾಫ್ಟ್, ಪರ್ಫೆಕ್ಟ್ ಆಗಿದೆ. ಏನು ಲಾಂಗ್ ಡ್ರೈವ್ಸ್ ಹೋದ್ರೆ ತುಂಬಾ ಸಾಫ್ಟ್ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ, ಬಟ್ ಪರ್ಫೆಕ್ಟ್ಲಿ ಕುಷನ್ಡ್ ಸೀಟ್ಸ್. ಒಂದು ಗುಡ್ ಥಿಂಗ್ ಏನಂದ್ರೆ ಈ ನಿಸಾನ್ ಮ್ಯಾಗ್ನೈಟ್ ಇಲ್ಲಿ ನಮಗೆ ಫ್ಲೋರ್ ಬೋರ್ಡ್ ಆಲ್ಮೋಸ್ಟ್ ಫ್ಲಾಟ್ ಆಗಿರುತ್ತೆ. ಸೊ ಇದರಿಂದ ಸೆಂಟರ್ ಪ್ಯಾಸೆಂಜರ್ ಕೂತ್ಕೊಂಡಾಗ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಅದೊಂದು ಗುಡ್ ಥಿಂಗ್. ಸೀಟ್ ಪಾಕೆಟ್ಸ್ ಇದೆ, ಅಂಡರ್ ಥೈ ಸಪೋರ್ಟ್ ಚೆನ್ನಾಗಿದೆ, ನೀ ರೂಮ್ ಚೆನ್ನಾಗಿದೆ, ಲೆಗ್ ರೂಮ್ ಇಸ್ ಪ್ರಿಟಿ ಗುಡ್, ಈವನ್ ನನ್ನ ಹೈಟ್ಗೆ. ಅಂಡ್ ಹೆಡ್ ರೂಮ್ ನೋಡ್ಬೋದು, ಸ್ವಲ್ಪ ಗ್ಯಾಪ್ ಇದೆ. ಸೊ ನಾಟ್ ಟೂ ಟಾಲ್, ಯಾಕಂದ್ರೆ ಇದು ಸಬ್ ಕಾಂಪ್ಯಾಕ್ಟ್ SUV, ಯಾಕಂದ್ರೆ ಅಂಡರ್ 4 ಮೀಟರ್ಸ್, ಬಟ್ ವೈಡ್ ಆಗಿದೆ ಬಾಡಿ. ಸೊ ದಟ್ಸ್ ಅನದರ್ ಬಿಗ್ ಅಡ್ವಾಂಟೇಜ್. ಜೊತೆಗೆ ಮೆಟೀರಿಯಲ್ಸ್ ಯೂಸ್ ಮಾಡಿರೋದು ಚೆನ್ನಾಗಿದೆ. ಸೀಟ್ ಅಲ್ಲಿ ನಮಗೆ ಕಾಪರ್ ಇನ್ಸರ್ಟ್ಸ್ ನ ಕೊಟ್ಟಿದ್ದಾರೆ, ಲೆದರ್ ವಿತ್ ಬ್ಲಾಕ್ ಲೆದರ್. ಸೊ ಈವನ್ ಡೋರ್ಸ್ ಅಲ್ಲಿ ನಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇದೆ. ತುಂಬಾ ಹಾರ್ಡ್ ಪ್ಲಾಸ್ಟಿಕ್ಸ್ ಕೊಟ್ಟಿದ್ದಾರೆ. ಸ್ಪೇಸ್ ಇದೆ, ಬಾಟಲ್ ಹೋಲ್ಡರ್ಸ್ ಅಟ್ಲೀಸ್ಟ್ 1.5 ಲೀಟರ್ ಇಡುವಂತ ಸ್ಪೇಸ್ ಇದೆ. ಸೊ ದಟ್ಸ್ ಎ ಗುಡ್ ಥಿಂಗ್. ಸೆಂಟ್ರಲ್ ನಮಗೆ AC ವೆಂಟ್ಸ್ ನ ಕೊಟ್ಟಿದ್ದಾರೆ 2. ಕೆಳಗಡೆ ಟೈಪ್ C ಚಾರ್ಜರ್ ಇದೆ. ಸೀಟ್ ಬಂದು ಶೇಪ್ ಒಂಥರ ಬೆಂಚ್ ಸೀಟ್ ತರ ಸ್ಟ್ರೇಟ್ ಆಗಿಲ್ಲದೆ ಸ್ವಲ್ಪ ಟಿಲ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಕೂರೋ ಸೀಟ್ ಇಲ್ಲೂ ಟಿಲ್ಟ್ ಇದೆ. ಸೊ ಕಂಫರ್ಟಬಲ್ ಲಾಂಗ್ ಡ್ರೈವ್ಸ್ ಅಂತೂ ಡೆಫಿನೆಟ್ಲಿ ಹೋಗ್ಲೇಬಹುದು. ಸೊ ದಿಸ್ ಅನದರ್ ವೆರಿ ಗುಡ್ ಥಿಂಗ್. ಈಗ ನೋಡಿ ಸ್ವಲ್ಪ ಆಫ್ ರೋಡ್ ಮಾಡ್ತೀವಿ. ಆಫ್ ರೋಡ್ ಅಲ್ಲಿ ಸಸ್ಪೆನ್ಷನ್ ಯಾವ ತರ ಇದೆ ಅಂತಾನು ಹೇಳ್ತೀನಿ. 2 ಪ್ಯಾಸೆಂಜರ್ಸ್ಗೆ ನಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಇದೆ. ಸಸ್ಪೆನ್ಷನ್ ಚೆನ್ನಾಗಿದೆ ಗುರು. ನೋಡಿ ಎಷ್ಟು ಆಫ್ ರೋಡ್ ಅಲ್ಲಿ ಹೋಗ್ತಿದ್ರು ಹಿಂದೆ ತುಂಬಾ ಎತ್ತೆದ್ ಬಿಸಾಕ್ತಾ ಇಲ್ಲ. ದಟ್ಸ್ ಅನದರ್ ಗುಡ್ ಥಿಂಗ್. ಬಟ್ ಸೆಂಟರ್ ಪ್ಯಾಸೆಂಜರ್ಸ್ಗೆ ನಮಗೆ ಹೆಡ್ ರೆಸ್ಟ್ ಅನ್ನೋದು ಇಲ್ಲ. ಬಟ್ ಗುಡ್ ಥಿಂಗ್ ಏನಂದ್ರೆ ನಮಗೆ ಕಪ್ ಹೋಲ್ಡರ್ಸ್ ಜೊತೆಗೆ ಸೆಂಟ್ರಲ್ಲಿ ಆರ್ಮ್ ರೆಸ್ಟ್ ಅನ್ನೋದು ಸಿಗುತ್ತೆ. ಆರ್ಮ್ ರೆಸ್ಟ್ ತುಂಬಾ ದೊಡ್ಡದಾಗಿದೆ. ಗುಡ್ ಥಿಂಗ್. ಸೊ 2 ಕಡೆ ಕಂಫರ್ಟೇಬಲ್ ಆಗಿ ಹೋಗ್ಬೋದು. 3 ಪಾಯಿಂಟ್ ಸೀಟ್ ಬೆಲ್ಟ್ಸ್ 3 ಪ್ಯಾಸೆಂಜರ್ಸ್ಗೂ ಸಿಗ್ತಾ ಇದೆ. ಜೊತೆಗೆ ಮಕ್ಕಳಿಗೆ ಐಸೋಫಿಕ್ ಮೌಂಟ್ಸ್ 2 ಕಡೆನೂ ಕೊಟ್ಟಿದ್ದಾರೆ. ಸೊ 2 ಮಕ್ಕಳಿದ್ರು 2 ಮಕ್ಕಳ ಸೀಟ್ ಫಿಟ್ ಮಾಡಿ ಅವ್ರನ್ನ ಕೂರಿಸಿ ಮುಂದೆ ಅಂತೂ ಕೂರ್ಸಕ್ಕೆ ಹೋಗ್ಬೇಡಿ. ಆಲ್ವೇಸ್ ಹಿಂದೆ ಪ್ರಿಫರ್ ಮಾಡಿ ಅಂಟಿಲ್ ಸರ್ಟನ್ ಏಜ್ ಆಗೋವರೆಗೂ. ಸೊ ಓವರಾಲ್ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಹಿಂದೆನು. ಐ ಲೈಕ್ ಇಟ್. ಇಲ್ಲಿ ನಮಗೆ ಹ್ಯಾಂಡಲ್ ಇದೆ, ಇಲ್ಲಿ ನಮಗೆ ಒಂದು ಸ್ಪೆಸಿಫಿಕ್ ಲೈಟ್ ಕೊಟ್ಟಿದ್ದಾರೆ, ಹುಕ್ಕೂ ಇದೆ ಏನಾದ್ರು ಹ್ಯಾಂಗ್ ಮಾಡೋದಕ್ಕೆ. ಸೊ ಓವರಾಲ್ ಐ ಲೈಕ್ ಇಟ್. ರೇರ್ ಸಿಟಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. 8.5 ಕೊಡ್ಬೋದು. ಜೊತೆಗೆ ನಾವು 3 ಜನ ನನ್ನ ಸೈಜ್ ಪರ್ಸನಾಲಿಟಿ 3 ಜನ ಕೂತು ನಾವು ಚೆಕ್ ಮಾಡಿದ್ವಿ. ಬಟ್ ಇಟ್ ಫಿಟ್ಸ್ ಕಂಪೇರ್ ಟು ಈ ಸೆಗ್ಮೆಂಟ್ ಇಲ್ಲಿರೋ ಬೇರೆ ಕಾರ್ಸಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ 3 ಜನ ಆಕ್ಚುಲಿ ಕೂತ್ಕೊಬಹುದು. ಬಟ್ ಲಾಂಗ್ ಡ್ರೈವ್ಸ್ ಹೋಗ್ಬೇಕಾದ್ರೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಬಟ್ ಕೆಲವು SUVಗಳಲ್ಲಿ ನಾವು ಇಡಿಸ್ತಾನೆ ಇರಲಿಲ್ಲ. ಸೊ ದಟ್ಸ್ ಅನ್ ಅಡ್ವಾಂಟೇಜ್ ಹಿಯರ್ ಇನ್ ಮ್ಯಾಗ್ನೈಟ್ ಅಲ್ಲಿ. ಡೆಫಿನೆಟ್ಲಿ ಸಿಟಿಯಲ್ಲಿ ಯೂಸ್ ಮಾಡ್ಬೋದು. ಹೈವೇಸ್ ಅಲ್ಲಿ ಲಾಂಗ್ ಡ್ರೈವ್ ಹೋಗ್ತಿದ್ದಾರೆ ಅಂದ್ರೆ ಸೆಂಟ್ರಲ್ಲಿ ಸ್ವಲ್ಪ ಚಿಕ್ಕದಾಗಿರೋರು ನೋಡಿ, ಬೇಕಾದ್ರೆ ಆ ಫೋಟೇಜ್ನು ನಿಮ್ಗೆ ಹಾಕ್ತೀನಿ ನಾನು. ಸೊ ಹಿಂದೆ ಸೀಟ್ ಎಕ್ಸ್ಪೀರಿಯನ್ಸ್ ನೋಡಿದ್ರಲ್ಲ, ನೋಡಿ ಕೀ ಈ ತರ ಇದೆ ಈ ಕಾರಲ್ಲಿ. ಕ್ವೈಟ್ ನೈಸ್. ಲಾಕ್ ಅನ್ಲಾಕ್ ಸ್ವಲ್ಪ ಪ್ರೀಮಿಯಂ ಆಗಿದೆ. ಅಂಡ್ ಫಸ್ಟ್ ಇಂಪ್ರೆಷನ್, ಈ ಕಾರ್ ಬಂದಾಗಿಂದ ಆಲ್ಮೋಸ್ಟ್ ನಾವು 1,500 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿದೀವಿ. ಆಲ್ಮೋಸ್ಟ್ ಒಂದು 15-20 ಡೇಸ್ ಇಂದ. ಡೆಫಿನೆಟ್ಲಿ ಸೂಪರ್ ಇಂಪ್ರೆಸಿವ್. ಯಾಕಂದ್ರೆ ಇದನ್ನ ಬ್ಯಾಡ್ ರೋಡ್ಸ್ ಅಲ್ಲಿ ಯೂಸ್ ಮಾಡಿದೀನಿ. ಸಸ್ಪೆನ್ಷನ್ ತುಂಬಾನೇ ಚೆನ್ನಾಗಿದೆ. ಸೊ ಸಸ್ಪೆನ್ಷನ್ ಅಲ್ಲಿ ಅಪ್ಡೇಟ್ ಆಗಿದೆ ಫೇಸ್ ಲಿಫ್ಟ್ ಆದ್ಮೇಲೆ. ಅಂಡ್
ಪ್ಲಾಟ್ಫಾರ್ಮ್ ಅಲ್ಲೂ ತುಂಬಾನೇ ಅಪ್ಡೇಟ್ ಆಗಿದೆ. ಯಾಕಂದ್ರೆ ಮುಂಚೆ ಇದರಲ್ಲಿ 4 ಸ್ಟಾರ್ ಇದ್ದಂತ ಕಾರ್ ಈಗ 5 ಸ್ಟಾರ್ ಬಂದಿದೆ ಅಂದ್ರೆ ಡೆಫಿನೆಟ್ಲಿ ರೀಇನ್ಫೋರ್ಸ್ಮೆಂಟ್ಸ್ ಆಡ್ ಆಗಿದೆ. ಅಂಡ್ ಇಂಜಿನ್ ಅಲ್ಲಿ ಬಂದ್ರೆ ನಾನು ಇದರಲ್ಲಿ ಹಳೆ ಮ್ಯಾಗ್ನೈಟ್ ನಾನು ರೀಸೆಂಟ್ ಆಗಿ ಓಡಿಸ್ದೆ, ನೋಡೋಣ ಬ್ಯಾಕ್ ಟು ಬ್ಯಾಕ್ ಯಾವ ತರ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿದೆ. ಎಸ್ಪೆಷಲಿ ಸೌಂಡ್ ಇನ್ಸುಲೇಷನ್ NVH ಲೆವೆಲ್ಸ್ ಇಂದ ಸಖತ್ ಇಂಪ್ರೂವ್ ಆಗಿದೆ. ಅದ್ರ ಜೊತೆಗೆ ಐ ಥಿಂಕ್ ಇಂಜಿನ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವುದೇ ರೀತಿಯಾದ ಮೇಜರ್ ಚೇಂಜಸ್ ಆಗಲಿಲ್ಲ. ಐ ಲವ್ ದಿಸ್ ಟರ್ಬೋ ಪೆಟ್ರೋಲ್ ಇಂಜಿನ್. ಯಾಕಂದ್ರೆ ಈ CVT ಗೇರ್ ಬಾಕ್ಸ್ ಅಲ್ಲಿ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಎಲ್ಲ ತುಂಬಾ ಸ್ಮೂತ್ ಆಗಿದೆ. ಅಂಡ್ ಹೈವೇಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಮಗೆ 1 ಲೀಟರ್ ಇಂಜಿನ್ ಅಂತ ಗೊತ್ತೇ ಆಗಲ್ಲ, ಪರ್ಫಾರ್ಮ್ಸ್ ಲೈಕ್ ಎ ಪ್ರಾಪರ್ 1.2 ಲೀಟರ್ ಇಂಜಿನ್. ಯಾಕಂದ್ರೆ ಇದರಲ್ಲಿ ಆಲ್ಮೋಸ್ಟ್ 160-170 ಮೀಟರ್ಸ್ ಆಫ್ ಟಾರ್ಕ್ ನಮಗೆ ಸಿಗ್ತಾ ಇದೆ. ಸೊ ಇದರಿಂದ ಒಳ್ಳೆ ಪುಲ್ ಅನ್ನೋದು ಡೆಫಿನೆಟ್ಲಿ ಇದೆ. ಬಟ್ ನಮಗೆ ಪವರ್ ಅಲ್ಲಿ ಆಲ್ಮೋಸ್ಟ್ 99 BHP ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ NVH ಲೆವೆಲ್ಸ್ ಇಂಪ್ರೂವ್ ಆಗಿದೆ. ಕ್ಯಾಬಿನ್ ತುಂಬಾ ಪ್ರೀಮಿಯಂ ಆಗಿದೆ. ಐ ಲೈಕ್ ಇಟ್. ಯಾಕೆಂದ್ರೆ ಇದೊಂಥರ ತಗೊಂಡಾಗ ಹಳೆ ಮ್ಯಾಗ್ನೆಟ್ ಒಂಥರ ಬಜೆಟ್ ಕಾರ್ ತರ ಅನ್ಸೋದು, ತುಂಬಾ ಕಾಸ್ಟ್ ಕಟ್ಟಿಂಗ್ ಅನ್ಸೋದು. ಬಟ್ ಇದರಲ್ಲಿ ಪ್ರೀಮಿಯಂ ಆಗಿರೋಂಥ ಅಪಾಲ್ಸ್ಟ್ರಿನ ಯೂಸ್ ಮಾಡಿದ್ದಾರೆ. ಜೊತೆಗೆ ಏನೇನು ಫೀಚರ್ಸ್ ನಮಗೆ ಬೇಕು, ಎಸ್ಪೆಷಲಿ 360 ಡಿಗ್ರಿ ಕ್ಯಾಮರಾ ಆಗಿರ್ಬೋದು, ಯಾವ ಥರ ಕ್ಯಾಮ್ರಾ ಫೀಡ್ ಇದೆ, ಸೊ ಇದೆಲ್ಲ ತುಂಬಾನೇ ಇಂಪ್ರೂವ್ ಆಗಿದೆ. ಐ ಲೈಕ್ ಇಟ್ ಅಂತಾನೆ ಹೇಳಬೇಕು. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಬ್ರೇಕ್ಸ್ ನಮಗೆ ಫ್ರಂಟ್ ವೀಲಲ್ಲಿ ಡಿಸ್ಕ್ ಬ್ರೇಕ್ ಬರ್ತಾ ಇದೆ, ರಿಯರ್ ಅಲ್ಲಿ ಇನ್ನೂ ಡ್ರಮ್ಮೇ ಇದೆ. ಆ್ಯಂಡ್ ABS ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಹಿಂದೆ ಯಾರು ಇಲ್ಲ, ನಾನು ಬ್ರೇಕ್ ಹಾಕ್ತೀನಿ ನೋಡಿ, ಬ್ರೇಕ್ ಬೈಟ್ ಚೆನ್ನಾಗಿದೆ. ಆ್ಯಂಡ್ ಈವನ್ ಫ್ರಂಟ್ ಸಸ್ಪೆನ್ಷನ್ ಅಲ್ಲೂ ಅಷ್ಟೇ ನೋಡಿ, ಈ ಥರ ಫಾಸ್ಟ್ ರೈಡಿಂಗ್ ಮಾಡಬೇಕಾದ್ರೆ ಬಾಡಿ ರೋಲ್ ಜಾಸ್ತಿ ಇಲ್ಲ. ಬಟ್ ನಾವು 4 ಪೀಪಲ್ 5 ಪೀಪಲ್ ಹೋದಾಗ ಒಳ್ಳೆ ಕಂಫರ್ಟೂ ಇದೆ. ಸೊ ಐ ಲೈಕ್ ದ ಕಂಫರ್ಟ್ ಫ್ಯಾಕ್ಟರ್. ಎಸ್ಪೆಷಲಿ ನಾವು 5 ಜನ ಹೋದಾಗ 5 ಜನದ್ದು ಲೆಗ್ಗೇಜ್ ಅಂತೂ ತುಂಬ ಕಾರ್ಸಲ್ಲಿ ಇಡ್ಸೋದೇ ಇಲ್ಲ ಈ ಸೆಗ್ಮೆಂಟಲ್ಲಿ. ಬಟ್ ಇದರಲ್ಲಿ 4 ಸೂಟ್ ಕೇಸ್ ಆರಾಮಾಗಿ ಇಡಿಸುತ್ತೆ. ಸೊ ಐ ಲೈಕ್ ದಟ್ ಫ್ಯಾಕ್ಟರ್ ಲಾಟ್. ಯಾಕಂದರೆ ಡೆಪ್ತ್ ಚೆನ್ನಾಗಿದೆ, ನಂಬರ್ಸ್ ಎಲ್ಲ ಮ್ಯಾಟ್ರ್ ಆಗೋದು, ಅಲ್ಲಿ ಪ್ರಾಕ್ಟಿಕಲಿ ಎಷ್ಟು ಇಡಿಸುತ್ತೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಅದರಲ್ಲಿ ಮ್ಯಾಗ್ನೆಟಲ್ಲಿ ತುಂಬಾ ಚೆನ್ನಾಗಿದೆ. ನನಗೆ ಈ ಅಪ್ಡೇಟೆಡ್ MID ಲೈಕ್ ಮೇನ್ ಡ್ರೈವರ್ಸ್ ಡಿಸ್ಪ್ಲೇ ಚೆನ್ನಾಗಿದೆ. ORVMs ಅಲ್ಲಿ ವ್ಯೂ ಚೆನ್ನಾಗಿದೆ. ಸ್ಪೆಷಲಿ IRVM ಅಲ್ಲಿ ನಮಗೆ ಬೆಸಲ್ಲೇ ಇಲ್ಲ, ಎಲೆಕ್ಟ್ರಾನಿಕ್ಲಿ ಕಂಟ್ರೋಲ್. ಸೊ ಇದರಿಂದ ನೈಟ್ ಟೈಮಲ್ಲಿ ಅದೇ ಆಟೋ ಡಿಮ್ಮಿಂಗ್ ಆಗುತ್ತೆ. ಸೊ ಅದೊಂದು ಗುಡ್ ಫ್ಯಾಕ್ಟರ್. AC ಫಂಕ್ಷನ್ ಚೆನ್ನಾಗಿದೆ. ಸೀಟ್ ಕಂಫರ್ಟ್ ಈಸ್ ವೆರಿ ಗುಡ್. ನಮಗೆ ವೆಂಟಿಲೇಟೆಡ್ ಸೀಟ್ ಆಪ್ಷನ್ ಇಲ್ಲ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ನಮಗೆ ನೆಕ್ಸೋನಲ್ಲಿ ಬರೋ ಥರ ನಮಗೆ ADAS ಫಂಕ್ಷನ್ಸು, ಸೊ ಆ ಥರ ಕ್ರೇಜಿ ಫೀಚರ್ಸ್ ಇಲ್ಲ. ಬಟ್ ಐ ಥಿಂಕ್ 1 ಲಕ್ಷ ಆನ್ ರೋಡಲ್ಲಿ ಬರುವಂಥ ಟಾಪ್ ಎಂಡ್ ಮಾಡೆಲ್ ಕಾರಲ್ಲಿ ಎಷ್ಟು ಬೇಕು ಗುರು. ಸೊ ಡೆಫಿನೆಟ್ಲಿ ಒನ್ ಆಫ್ ದಿ ಬೆಸ್ಟ್ ಕಾರ್ಸ್ ಇನ್ ಟರ್ಮ್ಸ್ ಆಫ್ ರೈಡ್ ಕ್ವಾಲಿಟಿ ಅಂತಾನೆ ಹೇಳಬೇಕು. ಹಾಗೆ ರಿವರ್ಸ್ ಆಗೋವಾಗ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾನ ನೋಡ್ಬೋದು. ಡೀಸೆಂಟ್ ಕ್ಲಾರಿಟಿ, ಬಟ್ ಇದರಲ್ಲಿ ರೆಸಲ್ಯೂಷನ್ ಇನ್ನು ಸ್ವಲ್ಪ ಚೆನ್ನಾಗಿರೋದು. ಆ್ಯಂಡ್ ಸ್ಕ್ರೀನ್ ಕ್ವಾಲಿಟಿ ಇನ್ನೂ ಬೆಟರ್ ಆಗಿರ್ಬೋದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬಿಕಾಸ್ ಈ ಕೆಲವು ಕಾರ್ಗಳಲ್ಲಿ ಈಗ ಲೇಟೆಸ್ಟ್ ಬರುವಂಥ ಟಾಟಾ ಕಾರ್ಗಳಲ್ಲಿ ಸೊ ಈಗ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ. ನೋಡಿ, ಈ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅಲ್ಲಿ AC ಕಡಿಮೆ ಮಾಡೋಣ. ನೋಡಿ 100 ಅಲ್ಲಿ ಫೀಲ್ ಸೋ ಕಂಫರ್ಟಬಲ್. ಅಂಡ್ ಇಷ್ಟು ಸ್ಪೀಡ್ ಅಲ್ಲಿ ಬ್ರೇಕ್ ಮಾಡೋದಕ್ಕೂ ತುಂಬಾ ಈಸಿ ಆಗಿದೆ. ಬಟ್ ಇದು ಟರ್ಬೋ ಪೆಟ್ರೋಲ್ ಆಗಿರೋದ್ರಿಂದ ಹೈ RPM ಅಲ್ಲಿ ರನ್ ಆಗುತ್ತೆ. ಆಲ್ಮೋಸ್ಟ್ 4,500 RPM ಅಲ್ಲಿ ನೋಡ್ಬೋದು. ಸ್ಟೇರಿಂಗ್ ಫೀಡ್ಬ್ಯಾಕ್ ಯಾವ ತರ ಇದೆ. 110 ಅಲ್ಲಿ ಕಾರ್ನರಿಂಗ್ ಮಾಡ್ತಾ ಇದೀವಿ. ನೋಡಿ 120 ಅಲ್ಲಿ ಹೋಗ್ತಾ ಇದೆ. ವೆರಿ ವೆರಿ ಕಂಫರ್ಟೇಬಲ್ ಎಂಜಿನ್. ಸೊ ಡೆಫಿನೆಟ್ಲಿ ಹೈವೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಬಟ್ ಸಿಟಿಯಲ್ಲಿ ಯೂಸ್ ಮಾಡ್ತಿದ್ದೆ ಅಂದ್ರೆ ಈ ಆಟೋಮ್ಯಾಟಿಕ್ ಸಖತ್ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ನೀವು ಪದೇ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂಡ್ ತುಂಬಾ ಸ್ಮೂತ್ ಆಗಿ ಟ್ರಾನ್ಸಿಷನ್ ಆಗುತ್ತೆ. ಯಾಕಂದ್ರೆ 1.2 1.5 ಟರ್ಬೋ ಪೆಟ್ರೋಲ್ ಇಂಜಿನ್ಸ್ ಅಲ್ಲಿ ನಿಮ್ಗೆ ಇನಿಷಿಯಲ್ RPM ಅಲ್ಲಿ ನಿಮ್ಗೆ ಸ್ವಲ್ಪ ಗಾಡಿ ಪುಲ್ ಮಾಡೋದಿಲ್ಲ, ಆ ಎಫೆಕ್ಟ್ ಅನ್ನೋದು ಅನ್ಸುತ್ತೆ. ಬಟ್ ಇದರಲ್ಲಿ ಐ ಥಿಂಕ್ ಅದು ತುಂಬಾ ಸ್ಮೂತ್ ಆಗಿದೆ. ಐ ಲೈಕ್ ಇಟ್. ಸೊ ಇನ್ ದ ಎಂಡ್ ನೀವು ಮ್ಯಾಗ್ನೈಟ್ ನ ತಗೊಬೇಕೋ ಬೇಡವಾ, ನನ್ನ ಪ್ರಕಾರ ಒನ್ ಆಫ್ ದಿ ಬೆಸ್ಟ್ ಕಾರ್ಸ್ ಈ ಸೆಗ್ಮೆಂಟ್, ಈ ಪ್ರೈಸ್ ಪಾಯಿಂಟ್ ಅಲ್ಲಿ. ಯಾಕಂದ್ರೆ ವೆರಿ ಗುಡ್ ಪ್ರೈಸಿಂಗ್, ಜೊತೆಗೆ ಆಫರ್ ಮಾಡ್ತಿರುವಂತ ಎಕ್ವಿಪ್ಮೆಂಟ್ ತುಂಬಾನೇ ಚೆನ್ನಾಗಿದೆ. ಟರ್ಬೋ ಪೆಟ್ರೋಲ್ ಇಂಜಿನ್, ಎಸ್ಪೆಷಲಿ ಈ CVT ಗೇರ್ ಬಾಕ್ಸ್ ಜೊತೆಗೆ ಹೈವೇಸ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಕ್ರೇಜಿ ಬೂಟ್ ಸ್ಪೇಸ್ ಅಂಡ್ ಒಳಗಡೆ ಸೀಟಿಂಗ್ ಸ್ಪೇಸ್ ಸಕ್ಕದಾಗಿದೆ ಅಂತ ಹೇಳ್ಬೇಕು. ಒಂದು ಮೇಜರ್ ಡ್ರಾಬ್ಯಾಕ್ ಏನಂದ್ರೆ ಈ ಬ್ರ್ಯಾಂಡ್ ಅಲ್ಲಿ ಇರೋದು ಒಂದೇ ಮಾಡೆಲ್ ಒಂದೇ ಕಾರ್. ಬಟ್ ಅದೆಲ್ಲ 2026 ಅಲ್ಲಿ ಚೇಂಜ್ ಆಗ್ತಿದೆ. ನಮಗೆ ಗ್ರಾವಿಟಿ ಬೇಸ್ಡ್ ಆನ್ ರೆನೋ ಟ್ರೈಬರ್ ಬರ್ತಾ ಇದೆ, 7 ಸೀಟರ್ SUV. ಅದ್ರ ಜೊತೆಗೆ ನಮಗೆ ಟ್ಯಾಕ್ಟಾನ್ SUV ಬರ್ತಾ ಇದೆ ಬೇಸ್ಡ್ ಆನ್ ಡಸ್ಟರು, ಇಲ್ಲ ಟೆರಾನೋ ನೆಕ್ಸ್ಟ್ ಲಾಂಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಟೋಟಲ್ 4 ಕಾರ್ಸ್ ಇಂಡಿಯಾದಲ್ಲಿ ಲಾಂಚ್ ಆಗ್ತಿದೆ. ಅದೆಲ್ಲ ಆದ್ಮೇಲೆ ಮೇ ಬಿ ಆವಾಗ ಪೀಪಲ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ. ಅಂಡ್ ಇದುವರೆಗೂ ನಾನು ಯಾರ್ಯಾರು ಮ್ಯಾಗ್ನೈಟ್ ಓನರ್ಸ್ ಜೊತೆ ಮಾತಾಡಿದೀನೋ ದೇ ಆರ್ ಆಲ್ ಸೂಪರ್ ಇಂಪ್ರೆಸ್ಡ್. ಅಂಡ್ ಈ ಕಾರ್ನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡಲೇಬೇಕು ಸಬ್ ಕಾಂಪ್ಯಾಕ್ಟ್ SUV ಅಲ್ಲಿ. ಸೊ ಡೆಫಿನೆಟ್ಲಿ ಟೆಸ್ಟ್ ಡ್ರೈವ್ ಮಾಡಿ. ಅಂಡ್ ಈ ರಿವ್ಯೂ ಹೇಗನ್ನಿಸ್ತು, ನಿಮ್ಗೆ ಏನು ಇಷ್ಟ ಆಯ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ YouTube
ವಿಡಿಯೋಗೋಸ್ಕರ ಒಂದು ಲೈಕನ್ನು ಹಾಕಿ ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಿದ್ದೆ ಅಂದರೆ ಈಗ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇಲ್ಲಿವರೆಗೂ ಬಂದಿರ ಅಂದರೆ ಸಬ್ಸ್ಕ್ರೈಬ್ ಮಾಡಲೇಬೇಕು ನೀವು. ಆ್ಯಂಡ್ ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗ್ತೀನಿ. ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಸೇಫ್ ಆಗಿರಿ. ಬಾಯ್.